ಮತ್ತೆ ಸಿಎಂ ಸಿದ್ದರಾಮಯ್ಯಗೆ ಮೇಲ್ಗೈ ಆಗಿದೆ, ಮೇಲ್ಗೈಯನ್ನು ಸಾಧಿಸಿದ್ದಾರೆ. ಆಟ ಬಿಡದಂತಹ ಸಿದ್ದುಗೆ ರಾಹುಲ್ ಗಾಂಧಿಯ ಅಭಯ ಹಸ್ತ ಕೂಡಿ ಬಂದಿದೆ. ಅಭಯ ಹಸ್ತ ಸಿಕ್ಕಿದೆ ಅವರಿಗೆ. ಜಾತಿ ಗಣತಿಗೆ ಪ್ರಬಲ ಸಮುದಾಯಗಳಿಂದ ವಿರೋಧ ಕೇಳಿ ಬಂದಿತ್ತು. ಮತ್ತೆ ಸಿಎಂ ಸಿದ್ದರಾಮಯ್ಯಗೆ ಮೇಲ್ಗೈ ಆಗಿರುವಂಥದ್ದು. ಆಟ ಬಿಡದಂತಹ ಸಿದ್ದು ರಾಹುಲ್ ಗಾಂಧಿಯ ಅಭಯ ಸಿಕ್ಕಿದೆ. ಜಾತಿ ಗಣತಿಗೆ ಪ್ರಬಲ ಸಮುದಾಯಗಳಿಂದ ವಿರೋಧ ಕೇಳಿ ಬಂದಿತ್ತು. ಸಚಿವ ಸಂಪುಟ ಸದಸ್ಯರಿಂದಲೂ ಕೂಡ ವಿರೋಧ ಕೇಳಿ ಬಂದಿತ್ತು. ಈ ಒಂದು ವಿಚಾರದಲ್ಲಿ ಭಾರೀ ವಿರೋಧಕ್ಕೆ ಸಿಎಂ ಸಿದ್ದರಾಮಯ್ಯ ಡೋಂಟ್ ಕೇರ್ ಅಂದಿದ್ದಾರೆ. ಜಾತಿ ಗಣತಿಯಿಂದ ಹಿಂದೆ ಸರಿಯದ ಸಿದ್ದರಾಮಯ್ಯ ನಾನು ಮಾಡೇ ಮಾಡ್ತೀನಿ ಅಂತ ಕೂತಿದ್ರು. ಈ ಹಂತದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಸಿಕ್ಕಿದೆ ಒಂದು ಭೀಮ ಬಲ. ಪಾಟ್ನಾ ಸಮಾವೇಶದಲ್ಲಿ ಜಾತಿ ಗಣತಿಗೆ ರಾಹುಲ್ ಬೆಂಬಲವನ್ನು ಸೂಚಿಸಿದ್ದಾರೆ. ಸಿದ್ದು ನಡೆಗೆ ಶಬಾಷ್ ಗಿರಿಯನ್ನು ಹೇಳಿದ್ದಾರೆ ರಾಹುಲ್ ಗಾಂಧಿ. ಸಿಡಬ್ಲ್ಯೂಸಿ ಸಭೆ ಬಳಿಕ ರಾಹುಲ್ ಮತ್ತೆ ಸಿದ್ದು ಕೆಲ ಹೊತ್ತು ಮಾತುಕತೆಯನ್ನು ನಡೆಸಿರುವಂಥದ್ದು. ಈ ಒಂದು ವಿಚಾರವಾಗಿ ಮತ್ತೆ ಸಿಎಂ ಈ ಮೂಲಕ ಮೇಲುಗೈ ಸಾಧಿಸಿದಂತೆ ಆಗಿದೆ. ಏನೊಂದು ಜಾತಿ ಗಣತಿ ವಿಚಾರ ಏನಿತ್ತು ಅದು ರಾಜ್ಯದಲ್ಲಿ ಅನೇಕ ವಿರೋಧಕ್ಕೆ ಗುರಿಯಾಗಿತ್ತು. ಕೆಲವೊಂದು ಸಮುದಾಯಗಳು ಈ ಒಂದು ಜಾತಿ ಗಣತಿ ಏನಿದೆ ಅದು ಮಾಡಬಾರ್ದು ಅಂತ ಹೇಳಿ ವಿರೋಧವನ್ನು ವ್ಯಕ್ತಪಡಿಸಿದರು. ಪ್ರಬಲವಾದಂತಹ ಒಂದು ಸಮುದಾಯಗಳಿಂದ ವಿರೋಧ ಕೇಳಿ ಬಂದಿತ್ತು. ಮತ್ತು ಸಚಿವ ಸಂಪುಟದಲ್ಲಿಯೂ ಕೂಡ ಕೆಲವೊಂದು ಸದಸ್ಯರು ಇದನ್ನು ವಿರೋಧ ಮಾಡಿದರು, ಬೇಡ ಅಂತ. ಹೀಗಾಗಿ ಇವೆಲ್ಲ ಒಂದು ಮಾತುಗಳನ್ನು ತಲೆ ಕೆಡಿಸ್ಕೊಳ್ಳದೆ ಇದೆಲ್ಲದಕ್ಕೂ ಡೋಂಟ್ ಕೇರ್ ಅಂತೆ ಸಿಎಂ ಸಿದ್ದರಾಮಯ್ಯ ಅವರು ಜಾತಿ ಗಣತಿಯನ್ನು ಮಾಡೋಕ್ಕೆ ಮುಂದಾಗಿರುವಂಥದ್ದು ಈಗ ನಡೀತಾ ಇದೆ ಕೂಡ. ಇದಕ್ಕೆ ರಾಹುಲ್ ಗಾಂಧಿ ಅವರ ಒಂದು ಶಬಾಷ್ ಗಿರಿಯನ್ನು ಗಿಟ್ಟಿಸ್ಕೊಂಡಿದ್ದಾರೆ. CWC ಒಂದು ಸಭೆಯ ಬಳಿಕ ಇದರ ಬಗ್ಗೆ ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ರಾಹುಲ್ ಗಾಂಧಿ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಒಂದು ನಡೆ ಏನಿದೆ, ನೀವು ಮಾಡಿರೋದು ಸರಿ, ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಾ ಅಂತ ಹೇಳಿ ಅವರಿಗೆ ಶಬಾಷ್ ಗಿರಿಯನ್ನು ಕೊಟ್ಟಿರುವಂಥದ್ದು. ಪಾಟ್ನಾ ಒಂದು ಸಮಾವೇಶದಲ್ಲಿ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸಿದ್ದಾರೆ ರಾಹುಲ್ ಗಾಂಧಿ ಅವರು. ಸಿದ್ದು ನಡೆಗೆ ಭಾರಿ ಒಂದು ಸಪೋರ್ಟ್ ಸಿಕ್ಕಿದೆ ರಾಹುಲ್ ಗಾಂಧಿ ಅವರಿಂದ. CWC ಒಂದು ಸಭೆ ಏನಿತ್ತು ಅದು ನಡೆದ ಮೇಲೆ ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಒಂದು ಕೂತ್ಕೊಂಡು ಮಾತಾಡಿ ಜಾತಿ ಗಣತಿಯನ್ನು ಮಾಡ್ತಾ ಇದ್ದೀರಲ್ವ, ನಿಮ್ಮ ಒಂದು ನಿರ್ಧಾರ ಏನಿದೆ ಸರಿಯಾಗಿದೆ, ನೀವು ಮಾಡಿ ಅನ್ನೋವಂಥ ರೀತಿಯಲ್ಲಿ ಹೈಕಮಾಂಡ್ ಕಡೆಯಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಸಿಕ್ಕಿರುವಂಥದ್ದು. ಈ ಒಂದು ವಿಚಾರದಲ್ಲಿ ರಾಹುಲ್ ಗಾಂಧಿ ಏನಿದ್ದಾರೆ ಅವರ ಒಂದು ಬೆಂಬಲನೇ ಸಿಕ್ಕ ಮೇಲೆ ಇನ್ನೇನು ಅವರು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಎಷ್ಟೇ ಜನ ವಿರೋಧ ಮಾಡಿದರೂ ಕೂಡ ಅದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿರಲಿಲ್ಲ ಸಿದ್ದರಾಮಯ್ಯ ಅವರು. ಈಗ ಇನ್ನೇನು ರಾಹುಲ್ ಗಾಂಧಿ ಅವರೇ ಮಾತನಾಡ್ತಾ ಇದ್ದಾರೆ, ಹೊಗಳ್ತಾ ಇದ್ದಾರೆ ಅಂತಂದರೆ ಅವ್ರು ಇನ್ಯಾಕೆ ತಲೆ ಕೆಡಿಸ್ಕೊಳ್ತಾರೆ. ಓಕೆ, ನಾನು ಮಾಡಿದ್ದೇ ಸರಿ, ಹಠ ಬಿಡದ ಸಿದ್ದರಾಮಯ್ಯ ತಮ್ಮ ಕೆಲಸವನ್ನು ತಾವು ಮಾಡ್ತಾನೇ ಇದ್ದಾರೆ. ಜಾತಿ ಗಣತಿಯ ಒಂದು ವಿಚಾರದಲ್ಲಿ ಯಾರು ಏನೇ ಹೇಳಿದ್ರು ಸರಿ, ನನ್ನ ನಿರ್ಧಾರವೇ ಅಂತಿಮ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಮುಂದೆ ಹೋಗ್ತಾ ಇರುವಂಥದ್ದು. ಸಚಿವ ಸಂಪುಟದಲ್ಲಿ ವಿರೋಧ ಬಂದರೂ ಸರಿ, ವಿರೋಧ ಪಕ್ಷದಿಂದ ಒಂದು ವಿರೋಧ ಬಂದರೂ ಸರಿ, ಅಥವಾ ಯಾವುದೇ ಸಮುದಾಯಗಳಿಂದ ವಿರೋಧ ಬಂದರೂ ಸರಿ, ನಾನು ಅದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ, ನಾನು ತಗೊಂಡ ನಿರ್ಧಾರದಂತೆಯೇ ಕೂಡ ಕೆಲಸ ಆಗುತ್ತೆ, ಯಾವುದೂ ನಾನು ಹಿಂಜರಿಯೋದಿಲ್ಲ, ಮುಂದೆ ಇಟ್ಟ ಒಂದು ಹೆಜ್ಜೆನ ಹಿಂದೆ ತೆಗೆಯೋದಿಲ್ಲ ಅಂತ ಹೇಳಿ ಏನು ಹಠ ಹಿಡಿದಿದ್ರಲ್ವ, ಅದೇ ರೀತಿಯಾಗಿ ನಡೆದುಕೊಳ್ತಿರೋವಂಥದ್ದು. ಆ ಒಂದು ನಡೆಗೆ ಈಗ ಅವರಿಗೆ ಶಬಾಷ್ ಗಿರಿ ಸಿಕ್ಕಿರುವಂಥದ್ದು ರಾಹುಲ್ ಗಾಂಧಿ ಅವರಿಂದ. ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಪಾಟ್ನಾದಲ್ಲಿ ಸಮಾವೇಶ ಏನು ನಡೆದಿತ್ತು ಅಲ್ಲಿ ಅವರನ್ನು ಹಾಡಿ ಹೊಗಳಿದ್ದಾರೆ ಸಿದ್ದರಾಮಯ್ಯ ಅವರನ್ನು. ಜಾತಿ ಗಣತಿಯ ಒಂದು ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರ ಒಂದು ಅಭಯ ಹಸ್ತ ಸಿಕ್ಕಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.